ನೀವು ಯಾವುದೇ ಕೆಲಸ ಮಾಡದಿದ್ದರೂ ಸದಾ ಸುಸ್ತು ಮತ್ತು ನಿರುತ್ಸಾಹದಿಂದ ಇರುತ್ತೀರಾ? ನಿಮ್ಮ ಏಕಾಗ್ರತೆ ಕಡಿಮೆಯಾಗುತ್ತಿದೆಯೇ? ಇದಕ್ಕೆ ಕಾರಣ ನಿಮ್ಮ ಒಂದು ಸಣ್ಣ ತಪ್ಪು ಇರಬಹುದು. ನಮಸ್ಕಾರ ಗೆಳೆಯರೇ. ಹಸ್ತಮೈಥುನ ಅನ್ನೋದು ಸಹಜ ಕ್ರಿಯೆ ಆದರೂ ಅದು ಅತಿಯಾದರೆ ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ತಿಳಿಯೋಣ. 1. ದೈಹಿಕ ಸುಸ್ತು. ಅತಿಯಾದ ಹಸ್ತಮೈಥುನದಿಂದ ದೇಹದ ಪ್ರಮುಖ ಪೋಷಕಾಂಶಗಳು ವ್ಯಯವಾಗಿ ನೀವು ಸದಾ ಆಲಸ್ಯದಿಂದ ಇರುತ್ತೀರಿ. 2. ಮಾನಸಿಕ ಒತ್ತಡ. ಇದು ನಿಮ್ಮಲ್ಲಿ ಅಪರಾಧಿ ಭಾವನೆ, ಗಿಲ್ಟ್ ಮತ್ತು ಆತಂಕವನ್ನು ಹೆಚ್ಚು ಮಾಡುತ್ತದೆ. 3. ನೆನಪಿನ ಶಕ್ತಿ ಇಳಿಕೆ. ಮೆದುಳಿನ ಮೇಲಿನ ಒತ್ತಡದಿಂದಾಗಿ ಗಮನಹರಿಸುವುದು ಕಷ್ಟವಾಗಬಹುದು ಮತ್ತು ನೆನಪಿನ ಶಕ್ತಿ ಕುಂಠಿತವಾಗಬಹುದು. 4. ಹಾರ್ಮೋನ್ ವ್ಯತ್ಯಾಸ. ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಏರುಪೇರಾಗಿ ಸ್ನಾಯುಗಳ ಬೆಳವಣಿಗೆಗೆ ತೊಂದರೆಯಾಗಬಹುದು. ಇದನ್ನ ಸರಿಪಡಿಸಲು ಇಲ್ಲಿದೆ ಒಂದು ಸಿಂಪಲ್ ಮನೆಮದ್ದು. 1. ಪ್ರತಿದಿನ ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅಶ್ವಗಂಧ ಪೌಡರ್ ಹಾಕಿ ಕುಡಿಯಿರಿ. 2. ಬೆಳಿಗ್ಗೆ ಎದ್ದ ತಕ್ಷಣ 4 ನೆನೆಸಿಟ್ಟ ಬಾದಾಮಿ, ಸೋಕ್ಡ್ ಆಲ್ಮಂಡ್ಸ್ ಮತ್ತು 1 ಬಾಳೆಹಣ್ಣು ತಿನ್ನಿ. ಇದು ನಿಮ್ಮ ದೇಹದಲ್ಲಿ ಕಳೆದುಹೋದ ಶಕ್ತಿಯನ್ನು ಮತ್ತೆ ತುಂಬಲು ಸಹಾಯ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಅಶ್ವಗಂಧ ನಿಮ್ಮ ನರಗಳಿಗೆ ಬಲ ಕೊಡುತ್ತೆ, ಸ್ಟ್ರೆಂಗ್ಥನ್ಸ್ ನರ್ವ್ಸ್ ಮತ್ತು ಒತ್ತಡವನ್ನ ಕಡಿಮೆ ಮಾಡುತ್ತೆ. ಬಾದಾಮಿ ಮತ್ತು ಹಾಲು ನಿಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಒದಗಿಸಿ ನೀವು ಮತ್ತೆ ಫಿಟ್ ಅಂಡ್ ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತೆ. ಆದರೆ ಎಚ್ಚರ, ಈ ಮನೆಮದ್ದು ತಗೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಅಭ್ಯಾಸವನ್ನ ಕಂಟ್ರೋಲ್ ಮಾಡಬೇಕು. ದಿನವಿಡೀ ಮೊಬೈಲ್ ನೋಡೋದನ್ನ ಬಿಟ್ಟು ವ್ಯಾಯಾಮ ಅಥವಾ ಯೋಗ ಕಡೆ ಗಮನ ಕೊಡಿ. ನಿಮಗೆ ಗುಪ್ತ ಭಾಗದಲ್ಲಿ ನೋವು ಅಥವಾ ಗಾಯವಾಗಿದ್ರೆ ಮನೆಮದ್ದು ಬಿಟ್ಟು ತಕ್ಷಣ ಡಾಕ್ಟರ್ನ ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯ ಟಿಪ್ಸ್ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.